KCET ಮತ್ತು ನೀಟನ್ನು ಲಿಂಕ್ ಮಾಡಿಕೊಳ್ಳುವಂತಹ ಪ್ರೊಸೀಜರನ್ನು ಈಗ ನಮಗೆ ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ ನಾವು KCETಯಲ್ಲಿ ಅಪ್ಲಿಕೇಶನ್ ಫಾರ್ಮನ್ನು ಹಾಕಿದ್ದೇವೆ, ನೀಟಲ್ಲಿ ಎಕ್ಸಾಮನ್ನು ಬರೆದಿದ್ದೇವೆ. ಈಗ ನಾವು KCETಯಲ್ಲಿ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡೋದಕ್ಕಾಗಿ ಈ ಒಂದು ಲಿಂಕಿಂಗ್ ಪ್ರೊಸೆಸ್ ಇರುತ್ತಲ್ಲ, ಆ ಲಿಂಕಿಂಗ್ ಮಾಡ್ಕೊಳ್ಳೋದಕ್ಕೆ ನಮಗೆ ಒಂದು ಲಿಂಕನ್ನು ಪ್ರೊವೈಡ್ ಮಾಡಿದ್ದಾರೆ. ಈ ಮೂಲಕ ನಾವು ನೀಟ್ ರೋಲ್ ನಂಬರನ್ನು ನಮ್ಮ KA ವೆಬ್ಸೈಟಲ್ಲಿ ನಾವು ಅದನ್ನು ಎಂಟ್ರಿ ಮಾಡ್ತೇವೆ. ಎಂಟ್ರಿ ಮಾಡಿ ಅಲ್ಲಿ ಕೇಳಿರುವಂತಹ ಮಾಹಿತಿಯನ್ನು ನಾವು KAಗೆ ಕೊಡ್ತೇವೆ. ಇದು ಕೊಟ್ಟಾದ್ಮೇಲೆ ಏನಾಗುತ್ತೆ ಅಂದರೆ ನೀವು ರಿಜಿಸ್ಟ್ರೇಷನ್ ಆದಂಗೆ ಆಗುತ್ತೆ. ಇಲ್ಲಿ ಯಾವುದೇ ಫೀಸ್ ಇರೋದಿಲ್ಲ, ಕೇವಲ ನಾವು ಲಿಂಕಿಂಗ್ ಪ್ರೊಸೆಸ್ ಇರುತ್ತೆ ಅಷ್ಟೇ. ಈ ಲಿಂಕಿಂಗ್ ಪ್ರೊಸೆಸನ್ನು ಮುಗಿಸಿದ ನಂತರ ನೀವು ಏನೂ ಮಾಡುವಂಥ ನೆಸಸರಿ ಇರೋದಿಲ್ಲ. ಆದರೆ ನಾನು ಈ ಒಂದು ವಿಡಿಯೋದಲ್ಲಿ ಆ ವಿಷಯದ ಬಗ್ಗೆ ಮಾತನಾಡ್ತಾ ಇಲ್ಲ. ನಿಮಗೆ ಬಹಳಷ್ಟು ಮುಖ್ಯವಾಗಿರುವಂಥ ಒಂದು ಸಂಗತಿಯನ್ನು ಹೇಳ್ತಾ ಇದ್ದೇನೆ. ಮೆರಿಟ್ ಲಿಸ್ಟನ್ನು ರಿಲೀಸ್ ಮಾಡಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಈ ಒಂದು ಕರ್ನಾಟಕದ ಅಡ್ರೆಸ್ಸನ್ನು ಕೊಟ್ಟಿದ್ದಾರೋ ಅಂಥವರ ಒಂದು ಲಿಸ್ಟನ್ನು ರಿಲೀಸ್ ಮಾಡಿದ್ದಾರೆ. ಆ ಲಿಸ್ಟನ್ನು ನೋಡಿಕೊಂಡು ಲಾಸ್ಟ್ ಇಯರ್ನ ಒಂದು ರ್ಯಾಂಕ್ ಎಷ್ಟಿತ್ತು, ಲಾಸ್ಟ್ ಇಯರಲ್ಲಿ ಎಷ್ಟು ರ್ಯಾಂಕಿಗೆ ಸೀಟ್ ಸಿಕ್ಕಿತ್ತು, ನಮ್ಮ ಕರ್ನಾಟಕದ ರ್ಯಾಂಕಿಂಗ್ ಎಷ್ಟಿರಬೇಕು, ಎಲ್ಲ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ಕವರ್ ಮಾಡಿದ್ದೇನೆ. ಇಲ್ಲಿ ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ ಈ ವರ್ಷದ ಒಂದು ಲಿಸ್ಟನ್ನು ನಿಮಗೆ ಲೆಫ್ಟ್ ಸೈಡಲ್ಲಿ ರಿಲೀಸ್ ಮಾಡಿದ್ದೇನೆ. ಅಷ್ಟೇ ಅಲ್ಲದೆ ಲಾಸ್ಟ್ ಇಯರಲ್ಲಿ ಬಿಟ್ಟಿರುವಂಥ ಒಂದು ಲಿಸ್ಟನ್ನು ರೈಟ್ ಸೈಡಲ್ಲಿ ತೋರಿಸಿದ್ದೇನೆ. ಈಗ ಎರಡನ್ನು ಕಂಪೇರ್ ಮಾಡಿಕೊಂಡು ನಮ್ಮ ಕರ್ನಾಟಕದ ಕಟ್ ಆಫ್ ಎಷ್ಟು ಹೋಗಲಿದೆ, GM ಕ್ಯಾಟಗರಿಯಲ್ಲಿ ಎಷ್ಟು ಹೋಗಲಿದೆ, 2A 2B ಎಲ್ಲ ಕ್ಯಾಟಗರಿಗಳದ್ದು ಪೂರ್ತಿಯಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದೇನೆ. ಮೊದಲಿಗೆ ನಾನು ಏನು ಮಾಡಿದೆ ಅಂದರೆ ಲಾಸ್ಟ್ ಇಯರ್ ಎಷ್ಟು ಕಟ್ ಆಫ್ ನಿಂತಿತ್ತು GM ಕ್ಯಾಟಗರಿಯಲ್ಲಿ. ಲಾಸ್ಟ್ ಇಯರ್ 73,808ಕ್ಕೆ ಕಟ್ ಆಫ್ ನಿಂತಿತ್ತು. ನಮಗೆಲ್ಲರಿಗೂ ಗೊತ್ತಿದೆ, ಅದು ಆಲ್ ಇಂಡಿಯಾ ರ್ಯಾಂಕಿಂಗು. ನಮ್ಮ ಕರ್ನಾಟಕದ ರ್ಯಾಂಕಿಂಗ್ ಎಷ್ಟಿತ್ತಂದರೆ 4,208ಕ್ಕೆ ಕಟ್ ಆಫ್ ಇತ್ತು. ಅಂದರೆ ಸ್ಟೇಟ್ ರ್ಯಾಂಕಿಂಗ್ ಆವರೆಗೆ ಒಂದು ಸೀಟ್ ಸಿಕ್ಕಿತ್ತು 4,208. ನಿಮ್ಮ ರ್ಯಾಂಕ್ ಏನಾದರೂ 4,400 4,500 ಆ ಮಟ್ಟಿಗೆ ಬಂದರೂ ಕೂಡ ಈ ವರ್ಷ ನೀವು ಹೋಪ್ ಇಟ್ಕೊಳ್ಬೋದು. 4,500ರವರೆಗೆ ಬಂದರೆ ಖಂಡಿತವಾಗಿ ನೀವು ಒಂದು ಸೆಮಿ ಗೌರ್ಮೆಂಟ್ ಸಿಗುತ್ತೆ ಅಂತ ನೀವು ಹೋಪ್ ಇಟ್ಕೊಳ್ಬೋದು. ಸೀಟ್ಗಳ ಸಂಖ್ಯೆ ಬಹಳಷ್ಟು ಜಾಸ್ತಿ ಆಗಿರೋದ್ರಿಂದ ನನಗೆ ಅನಿಸುತ್ತೆ 505ರ ಒಳಗಡೆ ಈ ವರ್ಷ ಕಟ್ ಆಫ್ ಹೋಗುತ್ತೆ GM ಕ್ಯಾಟಗರಿದು. ಅಂದರೆ ಈ ವರ್ಷ 505ರವರೆಗೆ 83,000ರವರೆಗೆ ರ್ಯಾಂಕ್ ಆಲ್ ಇಂಡಿಯಾ ರ್ಯಾಂಕಿಂಗ್ ಇರುತ್ತೆ. ಅದೇ ರೀತಿಯಲ್ಲಿ ಸ್ಟೇಟ್ ರ್ಯಾಂಕಿಂಗ್ ನೋಡ್ಕೊಂಡು ಹೋದಾಗ 4,400ರವರೆಗೆ ಈ ವರ್ಷದ ಕಟ್ ಆಫ್ GM ಕ್ಯಾಟಗರಿಯಲ್ಲಿ ಹೋಗ್ಬೋದು. ಅಥವಾ 500ರ ಮಟ್ಟಿಗೆ ಕೂಡ ಹೋಗುವಂಥ ಸಾಧ್ಯತೆ ಬಹಳಷ್ಟು ಇದೆ. 500ರ ಒಳಗಡೆ ಇದ್ದವರಿಗೂ ಕೂಡ ಲಾಸ್ಟ್ ರೌಂಡಲ್ಲಿ ಸಿಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಒಂದೆರಡು ಮಾರ್ಕ್ಸಿನಲ್ಲಿ ಭಾಳಷ್ಟು ಡಿಫ್ರೆನ್ಸ್ ಆಗಿದೆ ರ್ಯಾಂಕ್ ರೇಂಜ್. ಆದ್ದರಿಂದ ಹೇಳ್ತಾ ಇರೋದು ಸ್ಟೇಟ್ ಮೆರಿಟ್ ಲಿಸ್ಟ್ ಬಂದಿದೆ, ಇದರಲ್ಲಿ ನೀವು ಪೂರ್ತಿಯಾದಂತಹ ಅನಾಲಿಸಿಸನ್ನು ಮಾಡ್ಕೊಳ್ಬೋದು. ಇದರಲ್ಲಿ ನಾನು ಹೇಳ್ತಾ ಇರೋದು ಸುಮ್ಮನೆ ಒಂದು ಅಜಂಪ್ಷನ್ ಅಲ್ಲ, ಇದು ನಾನು ಎಜುಕೇಷನಲ್ ಗೆಸಸ್ಗಳನ್ನು ಹೇಳ್ತಾ ಇದ್ದೇನೆ. ಅಂದರೆ ಲಾಸ್ಟ್ ಇಯರಲ್ಲಿ 4,200ರವರೆಗೆ ಸಿಕ್ಕಿತ್ತು. ಈ ವರ್ಷ 4,200 ರ್ಯಾಂಕಿಗೆ 510 ಅಂಕಗಳಿದೆ. ಅದಕ್ಕಿಂತ ನೀವು 10 ಅಂಕಗಳನ್ನು ಕಡಿಮೆ ಇಟ್ಕೊಳ್ಬೇಕು. ಯಾವ ಕಾರಣಕ್ಕಾಗಿ 10 ಅಂಕಗಳನ್ನು ಕಡಿಮೆ ಇಟ್ಕೊಳ್ಬೇಕು ಅಂತ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಗೊತ್ತಿರಲಿ ಸೆಕೆಂಡ್ ರೌಂಡಲ್ಲಿ ಕಟ್ ಆಫ್ ಕಡಿಮೆ ಆಗುತ್ತೆ, ಅದಕ್ಕಿಂತ ಥರ್ಡ್ ರೌಂಡಲ್ಲಿ ಕಡಿಮೆ ಆಗುತ್ತೆ. ಈ ವರ್ಷ 3 ರೌಂಡ್ಗಳನ್ನು ನಡೆಸ್ತಾ ಇರೋದ್ರಿಂದ ಕರ್ನಾಟಕದಲ್ಲಿ ಅದರಿಂದ ಕಟ್ ಆಫ್ ಸ್ವಲ್ಪ ಕಡಿಮೆ ಆಗೋದಂತೂ ಗ್ಯಾರಂಟಿ ಆಗಿದೆ. ಸೀಟ್ಗಳ ಸಂಖ್ಯೆ ಬಹಳಷ್ಟು ಜಾಸ್ತಿ ಆಗಲಿದೆ. ಆದ್ದರಿಂದ ನಾವು GM ಕ್ಯಾಟಗರಿಯ ಕಟ್ ಆಫನ್ನು 500ರ ರೇಂಜಲ್ಲಿ ಇಟ್ಕೊಳ್ಬಹುದಾಗಿರುತ್ತೆ. ಸಿಮಿಲರ್ಲಿ 3AG ಮತ್ತು 3BGಯಲ್ಲಿ ಬಹಳಷ್ಟು ಡಿಫರೆನ್ಸ್ ಇರೋದಿಲ್ಲ. ಮೂರು ಕ್ಯಾಟಗರಿಗಳು GM ಕ್ಯಾಟಗರಿ ಆಗಿರಲಿ, 3AG ಕ್ಯಾಟಗರಿ ಆಗಿರಲಿ, 3BG ಕ್ಯಾಟಗರಿ ಆಗಿರಲಿ 4,400 4,500 ರೇಂಜಲ್ಲಿ ಬರ್ತಾ ಇತ್ತು ಸ್ಟೇಟ್ ರ್ಯಾಂಕಿಂಗ್. ಅಂದರೆ ನಿಮಗೆ ಸಿಗುವಂಥ ಚಾನ್ಸಸ್ ಇರುತ್ತೆ. ಅದರ ಜೊತೆಗೆ ಕನ್ನಡ ಮೀಡಿಯಂ ಮತ್ತು ರೂರಲ್ ರಿಸರ್ವೇಷನ್ ಇದ್ದರೆ ನೀವು 5,000ದ ರೇಂಜಲ್ಲಿ ಇದ್ದರೂ ಕೂಡ ಸಿಗುವಂಥ ಸಾಧ್ಯತೆ ಇರುತ್ತೆ. ಅಂದರೆ 5,000ದ ಒಳಗಡೆ ಇರಬೇಕು ನಿಮ್ಮ ರ್ಯಾಂಕಿಂಗ್. ಕನ್ನಡ ಮೀಡಿಯಂ ಮತ್ತು ಹೈದರಾಬಾದ್ ಕರ್ನಾಟಕ ರೂರಲ್ ಈ ರೀತಿಯ ರಿಸರ್ವೇಷನ್ಗಳಿದ್ದರೆ ಖಂಡಿತವಾಗಿ 5,000ದ ಒಳಗಡೆ ಸ್ಟೇಟ್ ರ್ಯಾಂಕ್ ಒಂದು ಸೀರಿಯಲ್ ನಂಬರ್ ಇರುತ್ತಲ್ಲ, ಸೀರಿಯಲ್ ನಂಬರ್ 5,000ದ ಒಳಗಡೆ ಬರ್ತಾ ಇದ್ದರೆ ನಮಗೆ ಸಿಗಬಹುದು ಅಂತ ನೀವು ಅಂದ್ಕೊಳ್ಬಹುದಾಗಿರುತ್ತೆ. ಹಾಗೆ 2AG ಕ್ಯಾಟಗರಿಯಲ್ಲಿ ಲಾಸ್ಟ್ ಇಯರ್ 5,401ಕ್ಕೆ ಕಟ್ ಆಫ್ ನಿಂತುಕೊಂಡಿತ್ತು. ಈ ವರ್ಷ ನೀವು 200 ರ್ಯಾಂಕ್ಗಳಷ್ಟು 300 ರ್ಯಾಂಕ್ಗಳಷ್ಟು ಜಾಸ್ತಿ ಇಟ್ಕೊಳ್ಬೋದು. 5,600 ಸ್ಟೇಟ್ ಮೆರಿಟ್ ಲಿಸ್ಟಲ್ಲಿ ನಿಮ್ಮದು 5,600 5,700ರವರೆಗೆ ಬರ್ತಾ ಇತ್ತು. ಅಂದರೆ ಸೀರಿಯಲ್ ನಂಬರ್ 5,600 700ರವರೆಗೆ ಬರ್ತಾ ಇತ್ತಂದರೂ ಕೂಡ ನೀವು ಹೋಪ್ ಇಟ್ಕೊಳ್ಬೋದಾಗಿರುತ್ತೆ. ಅದರ ಒಂದು ರೇಂಜ್ ಎಷ್ಟಿದೆ ಅಂದರೆ ಈ ವರ್ಷ 495 ಮೈನಸ್ 10 ಮಾರ್ಕ್ಸನ್ನು ನೀವು ಇಟ್ಕೊಳ್ಬೋದು. ಅಂದರೆ 495 ಲಾಸ್ಟ್ ಇಯರ್ಗೆ ನಿಂತ್ಕೊಂಡಿತ್ತು, ಬಟ್ 495 ಮೈನಸ್ 10 ಅಂತಾರೆ 485ರವರೆಗೆ ನೀವು ಹೋಪ್ ಇಟ್ಕೊಳ್ಬೋದು. ಅಷ್ಟು ಮಾರ್ಕ್ಸ್ ಬಂದಿದ್ದರೆ ಸೀಟ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಅದೇ ರೀತಿಯಲ್ಲಿ 2BG ಕ್ಯಾಟಗರಿಯಲ್ಲಿ ನೋಡ್ಕೊಂಡು ಹೋದಾಗ 504ರವರೆಗೆ ಸೀಟ್ ಸಿಗುವಂಥ ಸಾಧ್ಯತೆ ಇರುತ್ತೆ. ಮುಂದುವರೆದು SCGಯಲ್ಲಿ 14,500ರವರೆಗೆ ಬರ್ತಾ ಇತ್ತು. ಅಂದರೆ ನಿಮ್ಮ ಸ್ಟೇಟ್ ಮೆರಿಟ್ ಲಿಸ್ಟಲ್ಲಿ ನಿಮ್ಮ ಒಂದು ಸೀರಿಯಲ್ ನಂಬರ್ 14,000ದ ರೇಂಜಲ್ಲಿ ಬರ್ತಾ ಇತ್ತು. ಅದರ ಮಾರ್ಕ್ಸ್ ಎಷ್ಟಿದೆ ಅಂದರೆ 413.
ಅಂದರೆ ಈ ವರ್ಷ ಸೀಟ್ಗಳ ಸಂಖ್ಯೆ 1300 ಮೇಲೆ ಜಾಸ್ತಿ ಆಗ್ತಾ ಇರೋದ್ರಿಂದ ನೀವು 10 ಅಂಕಗಳನ್ನು ಕಡಿಮೆ ಮಾಡಿಕೊಳ್ಬೋದು. 400 ರೇಂಜಲ್ಲಿ ಬರ್ತಾ ಇದ್ರು ಕೂಡ 403 ಈ ಒಂದು ರೇಂಜಲ್ಲಿ ಬರ್ತಾ ಇದ್ರು ಕೂಡ ಈ ವರ್ಷ ಸೀಟ್ ಸಿಗುತ್ತೆ ನಿಮಗೆ ಖಂಡಿತವಾಗಿ. ಅದೇ ರೀತಿಯಲ್ಲಿ STGಯಲ್ಲಿ ಕೂಡ ನೀವು ಅದೇ ಒಂದು ರೇಂಜಲ್ಲಿ ಇಟ್ಕೊಳ್ಬೋದು. 2,29,000 ರ್ಯಾಂಕ್ವರೆಗೆ ಸಿಕ್ಕಿತ್ತು ಲಾಸ್ಟ್ ಇಯರು. ಆ ಒಂದು ರ್ಯಾಂಕಿಗೆ 14,000 ಸ್ಟೇಟ್ ಮೆರಿಟ್ ಲಿಸ್ಟಲ್ಲಿ 14,300 400ರವರೆಗೆ ರೇಂಜ್ ಇತ್ತು. ಆ ಒಂದು ರೇಂಜಲ್ಲಿ ನೋಡ್ಕೊಂಡು ಹೋದರೆ ಈ ವರ್ಷ ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ SC ಮತ್ತು ST ವಿದ್ಯಾರ್ಥಿಗಳಿಗೆ ಭಾಳಷ್ಟು ಅನುಕೂಲವಾಗಲಿದೆ. 403ರವರೆಗೆ ಕಟ್ ಆಫ್ ಹೋಗುವಂಥ ಸಾಧ್ಯತೆ ಇರುತ್ತೆ. ಇನ್ನೊಂದು ಮುಖ್ಯವಾದಂತಹ ಪಾಯಿಂಟನ್ನು ನಿಮಗೆ ಹೇಳಬೇಕಂದ್ರೆ 10 ಮಾರ್ಕ್ಸ್ವರೆಗೆ ಡಿಫ್ರೆನ್ಸ್ ಆಗುತ್ತೆ ಅಂತ ಹೇಳ್ತಾ ಇಲ್ಲ. ಈ ರೇಂಜಲ್ಲಿ ಭಾಳಷ್ಟು ಡಿಫ್ರೆನ್ಸ್ ಆಗುವಂಥ ಸಾಧ್ಯತೆ ಇರುತ್ತೆ. ರ್ಯಾಂಕಲ್ಲಿ ಒಂದೊಂದು ಅಂಕಗಳು ಕೂಡ ಭಾಳಷ್ಟು ವ್ಯಾಲ್ಯೂಯೇಬಲ್ ಆಗಿರುತ್ತೆ. ಅಂದರೆ 413 ಈ ಒಂದು ಮಾರ್ಕ್ಸ್ ರೇಂಜ್ ಇದೆ ನೋಡಿ, ಇದಕ್ಕಿಂತ ಕಡಿಮೆ ಹೋಗುವಂಥ ಸಾಧ್ಯತೆ ಇದೆ ಅಂತ ನಾನು ಹೇಳ್ತಾ ಇರೋದು. ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗಿರೋ ಫ್ಯಾಕ್ಟರನ್ನು ಕನ್ಸಿಡರ್ ಮಾಡಿಕೊಂಡು ಎಲಿಜಿಬಿಲಿಟಿಯನ್ನು ಈಗ ಕನ್ಸಿಡರ್ ಮಾಡೋದು ಬೇಡ ನಾವು. ಯಾಕಂದರೆ ಈಗ ನಮ್ಗೆ ಆಲ್ರೆಡಿ ಸ್ಟೇಟ್ ಮೆರಿಟ್ ಲಿಸ್ಟ್ ಬಿಟ್ಟು ಬಂದುಬಿಟ್ಟಿದೆ. ನಾವೀಗ ಒಂದೇ ಫ್ಯಾಕ್ಟರ್ನ ಕನ್ಸಿಡರ್ ಮಾಡಬೇಕು. ಯಾವುದಂದರೆ ಸ್ಟೇಟ್ ಮೆರಿಟ್ ಲಿಸ್ಟನ್ನು ಕಂಪೇರ್ ಮಾಡ್ಕೊಳ್ಬೇಕು. ಲಾಸ್ಟ್ ಇಯರ್ ಈ ಒಂದು ರ್ಯಾಂಕಿಗೆ ಸಿಕ್ಕಿತ್ತು. ಈ ಒಂದು SC ST ಕ್ಯಾಟಗರಿಗೆ 14,000ವರೆಗೆ ಸಿಕ್ಕಿತ್ತು. ಅಂದರೆ 14,000 ಸ್ಟೇಟ್ ಮೆರಿಟ್ ಲಿಸ್ಟ್ 14,400ವರೆಗೆ ಸಿಕ್ಕಿತ್ತು. ಅದೇ ರೀತಿಯಲ್ಲಿ ಉಳಿದ ಕ್ಯಾಟಗರಿಗಳದ್ದು ನಿಮಗೆ ಮೆನ್ಷನ್ ಮಾಡಿದ್ದೇನೆ. 2BGಯಲ್ಲಿ 4,700 4ಕ್ಕೆ ಸಿಕ್ಕಿತ್ತು. ಹಾಗೆ 2AGಯಲ್ಲಿ 5,401ಕ್ಕೆ ಸಿಕ್ಕಿತ್ತು. ಹಾಗೆ 3AGಯಲ್ಲಿ 4,208. ಅದೇ ರೀತಿಯಲ್ಲಿ 3BGಯಲ್ಲಿ 4,208. GMಲ್ಲಿ ಕೂಡ 4,208ರವರೆಗೆ ಸಿಕ್ಕಿತ್ತು ಸೆಕೆಂಡ್ ರೌಂಡಲ್ಲಿ. ಮತ್ತು ಮೂರನೇ ರೌಂಡಲ್ಲಿ ಇದೇ ಒಂದು ರೇಂಜಲ್ಲಿ ಸಿಕ್ಕಿತ್ತು. ಆದ್ದರಿಂದ ಹೋಪ್ ಇಟ್ಕೊಳ್ಬೋದು. 10 ಮಾರ್ಕ್ಸನ್ನು ಡಿಫ್ರೆನ್ಸ್ ಇಟ್ಕೊಂಡ್ಬಿಡಿ ನನ್ನ ಒಂದು ಅಂಕಗಳಿಗೆ. ಇಷ್ಟು ರೇಂಜಲ್ಲಿ ಇದ್ದರೆ ಖಂಡಿತವಾಗಿ ಈ ವರ್ಷವೂ ಕೂಡ ಸೀಟ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಇನ್ನು ಪರಿಪೂರ್ಣವಾದಂತಹ ಒಂದು ಚಿತ್ರಣವನ್ನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೇನೆ. ಅದನ್ನು ಇನ್ನೂ ಸ್ವಲ್ಪ ವೇಟ್ ಮಾಡಿ. ಖಂಡಿತವಾಗಿ ನಾಳೆ ಅಥವಾ ನಾಡಿದ್ದಲ್ಲಿ ನಿಮಗೆ ಪ್ರತಿಯೊಂದು ಕ್ಯಾಟಗರಿಗಳು ಅಂದರೆ ಎಲ್ಲ ಹೈದರಾಬಾದ್ ಕರ್ನಾಟಕ ಕನ್ನಡ ಮೀಡಿಯಂ ಎಲ್ಲ ಕ್ಯಾಟಗರಿಗಳದ್ದು ಕೂಡ ಕಟ್ ಆಫ್ ಎಷ್ಟು ಬರಬಹುದು ಎಂಬುದನ್ನು ನಿಮಗೆ ಒಂದು ಪೂರ್ತಿಯಾದಂಥ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಈಗ ಜಸ್ಟ್ ನಿಮಗೆ ರಿಲೀಸ್ ಮಾಡಿರುವಂಥ ಒಂದು ಸ್ಟೇಟ್ ಮೆರಿಟ್ ಲಿಸ್ಟಲ್ಲಿ ನಿಮಗೆ ಎಷ್ಟು ರ್ಯಾಂಕ್ ಇದ್ದರೆ ಸೇಫ್ ಎನ್ನುವುದನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಇನ್ನು ಪೂರ್ತಿಯಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೇನೆ. ಇನ್ನು 1G ಕ್ಯಾಟಗರಿದು ಕಂಪೇರ್ ಮಾಡ್ಕೊಂಡು ಹೋದರೆ 1G ಕ್ಯಾಟಗರಿದು ಕೂಡ 500ರ ಒಳಗೆ ಬರ್ಬೋದು. 498 ಆ ಒಂದು ರೇಂಜಲ್ಲಿ ಬರುವಂಥ ಸಾಧ್ಯತೆ ಇರುತ್ತೆ. 495ರವರೆಗೆ ಬಂದರೂ ಕೂಡ ಗಾಬರಿ ಪಡುವಂತಿಲ್ಲ. ಯಾಕಂದರೆ ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗಿದೆ. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಷಯವನ್ನು ಶೇರ್ ಮಾಡಿ. ಧನ್ಯವಾದಗಳು.